ಎತ್ತ ನೋಡಿದರೆತ್ತ ಬೆಂಕಿ. ಬೆಂಕಿ ಬಿದ್ದದ್ದು ಯಾವುದೋ ಕಟ್ಟಡಕ್ಕೋ ವಾಹನಕ್ಕೋ ಅಲ್ಲ. ಅಲ್ಲಿ ಬೆಂಕಿ ಉರಿಯುತ್ತಿದ್ದದ್ದು ನದಿಯ ನೀರಿನ ಮೇಲೆ. ಇಂತಹದ್ದೊಂದು ವಿಚಿತ್ರ ಘಟನೆ ನಡೆದದ್ದು ಅಮೆರಿಕಾದ ಕ್ಲೀವ್ಲ್ಯಾಂಡ್ನಲ್ಲಿ. 1960ರ ದಶಕದಲ್ಲಿ ಕ್ಲೀವ್ಲ್ಯಾಂಡ್ನ ಕಯಾಹೋಗಾ ನದಿ ವಿಪರೀತ ಕಲುಷಿತಗೊಂಡಿತ್ತು. ರಾಸಾಯನಿಕ ತ್ಯಾಜ್ಯಗಳನ್ನ, ಕಾರ್ಖಾನೆಯ ಕಲುಷಿತ ತ್ಯಾಜ್ಯಗಳನ್ನ ಕಯಾಹೋಗಾ ನದಿಗೆ ಸುರಿಯಲಾಗುತ್ತಿತ್ತು. ಇದರಿಂದ ನದಿಯ ನೀರಿನ ಮೇಲ್ಭಾಗದಲ್ಲಿ ವಿಷಪೂರಿತ ಕಲುಷಿತ ವಸ್ತುಗಳ ಒಂದು ಪದರವೇ ನಿರ್ಮಾಣವಾಗಿತ್ತು. ಈ ಪದರಕ್ಕೆ ಆಗಾಗ ಸಣ್ಣದಾಗಿ ಬೆಂಕಿ ಹತ್ತಿ ಉರಿಯುತ್ತಿತ್ತು. ಆದರೆ ಯಾರೂ ಕೂಡ ಇದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. 1969ರ ಒಂದು ದಿನ ಇದ್ದಕ್ಕಿದ್ದಂತೆ ಕಯಾಹೋಗಾ ನದಿಯ ಮೇಲೆ ಹೊತ್ತಿಕೊಂಡ ಬೆಂಕಿ ತೀವ್ರ ಸ್ವರೂಪವನ್ನ ಪಡೆದಿತ್ತು. ಅಲ್ಲಿನ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ಆರಿಸಲು ಸಫಲರಾಗ್ತಾರೆ. ಆದ್ರೆ ನದಿಯ ಮೇಲೆ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯ ಫೋಟೋಗಳು ಎಲ್ಲೆಡೆ ಪ್ರಸಾರವಾಗಿರೋದ್ರಿಂದ ಜನ ಪ್ರತಿಭಟನೆಗಿಳಿದಿದ್ರು. ಕೊನೆಗೂ ಅಲ್ಲಿನ ಸರ್ಕಾರ ಪ್ರತಿಭಟನೆಗೆ ಮಣಿದು ನದಿಯ ಸುರಕ್ಷತೆಗೆ ಕ್ರಮಗಳನ್ನ ಕೈಗೊಳ್ಳಿತು.